ನಾಯಕನಹಟ್ಟಿ ಹೋಬಳಿಯ ಜೋಗಿಹಟ್ಟಿ ಗ್ರಾಮದಲ್ಲಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಮನೆಗೆ ಚಂದ ಎತ್ತಿ ದುರ್ಗಾಂಬಿಕಾ ದೇವಸ್ಥಾನವನ್ನು ಕಟ್ಟಿಸಿದ್ದೇವೆ ಮತ್ತು ಸರ್ಕಾರದ ಅನುದಾನ ತಂದು ಅಭಿವೃದ್ಧಿಪಡಿಸಿದ್ದೇವೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿಜೆ ಗೋವಿಂದಪ್ಪ ಅವರು ಹೇಳಿದರು. ನಾಯಕನಹಟ್ಟಿ ಸಮೀಪದ ಜೋಗಿಹಟ್ಟಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸುಮಾರು 2006ನೇ ಸಾಲಿನಲ್ಲಿ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಜಾತ್ರೆ ಆಗಿದ್ದು, ಈಗ 2025ರ ಸಾಲಿನಲ್ಲಿ 20 ವರ್ಷಗಳ ನಂತರ ಈ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ನಡೆಸ್ತಾ ಇದ್ದೇವೆ. ಅಂಬೇಡ್ಕರ್ ಕಾಲೋನಿಯಲ್ಲಿ 70 ಮನೆಗಳಿದ್ದು, ಮನೆಗಳು ಸುಣ್ಣ ಬಣ್ಣ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾವೆ. 2 ಸಾಮಾಜಿಕ ನಾಟಕಗಳು ಕೂಡ ಇದೆ. ಯಾರು ಜಗಳ ಮಾಡಿಕೊಳ್ಳಬಾರದು, ಎಲ್ಲರ ಹತ್ತಿರ ಅನ್ಯೋನ್ಯವಾಗಿದ್ದುಕೊಂಡು ಹಬ್ಬವನ್ನು ಆಚರಿಸಬೇಕು ಅಂತ ಮನವಿ ಮಾಡಿದರು. ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಲಿ ಸದಸ್ಯರಾದ ಸಣ್ಣಪ್ಪನವರು ಕೂಡ ಮಾತನಾಡಿದರು. ಈ ಗ್ರಾಮದಲ್ಲಿ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸುತ್ತೇವೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಜ್ಜ, ಅಂಬೇಡ್ಕರ್ ಕಾಲೋನಿಯ ಯುವಕರು ಹಾಗೂ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಶ್ರೀ ದುರ್ಗಾಂಬಿಕಾ ದೇವಿಗೆ ನಮಿಸುತ್ತಾ ಈಗ ಜೋಗಿಹಟ್ಟಿ ಏಕೆ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಶಿಥಿಲಗೊಂಡಿದ್ದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನವನ್ನು ಎಲ್ಲ ಮನೆಗೆ ಚಂದ ಎತ್ತಿ ಮತ್ತು ಸರ್ಕಾರದ ಅನುದಾನದಲ್ಲಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನವು ಶಿಥಿಲಗೊಂಡಿದ್ದು ಪುನರ್ ನಿರ್ಮಾಣ ಮಾಡಿದ್ದಾರೆ. ಈಗ ಸುಮಾರು 2006ನೇ ಸಾಲಿನಲ್ಲಿ ಈ ಗ್ರಾಮದಲ್ಲಿ ಏಕಕಾಲದಲ್ಲಿ ಜಾತ್ರೆ ಆಗಿತ್ತು. ಈಗ 2025 ಅಂದರೆ ಸುಮಾರು 20 ವರ್ಷಗಳ ನಂತರದಲ್ಲಿ ಬಹಳ ಅದ್ಧೂರಿಯಾಗಿ ಜಾತ್ರೆ ಆಗ್ತಿದೆ. ಸುಮಾರು 75-80 ಮನೆ ಇದ್ದಾವೆ. ಕನಿಷ್ಠ ಅಂದರೆ ಮನೆ ನಿರ್ಮಾಣ, ರಿಪೇರಿ, ಸುಣ್ಣ ಬಣ್ಣ, ಪೇಂಟು ಮತ್ತು ಈ ಜಾತ್ರೆಗೆ ಸುಮಾರು ಒಂದು ಮನೆಗೆ ಅಂತಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇಂಥ ದೇವಿಗೆ ಶ್ರೀ ಸಾಮಾಜಿಕ ನಾಟಕವನ್ನು 2 ನಾಟಕ ಇದ್ದಾವೆ. ಒಂದು ಗುರುವಾರ ಮತ್ತು ಇನ್ನೊಂದು ಶನಿವಾರ ದಿನ ಇದೆ. ಅದರಿಂದ ಯಾವುದೇ ಗದ್ದಲ, ಅಹಿತಕರ ಘಟನೆ ನಡೆದಂತೆ ಶ್ರೀ ದೇವಿಯ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಲು ತಮ್ಮಲ್ಲಿ ವಿನಂತಿಸುತ್ತಾ ಈ ಜಾತ್ರೆಯು ಯಶಸ್ವಿಯಾಗಿ ನೆರವೇರಿಸುತ್ತಂತಂದು ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ದುರ್ಗಾಂಬಿಕೆ. ಈಗ ಹೇಳು, ಇದು ಎಷ್ಟು ವರ್ಷ ಆಯಿತು, ಏನಾಯಿತು, ಎಷ್ಟಾಯ್ತು ಅಂತ. ಈ ಜಾತ್ರೆ ಸಾಗಿ ನಮಗೆ 18 ವರ್ಷ ಜಾತ್ರೆ ಸಾಗಿ, ಆಗ ಇನ್ನು ಹುಡುಗಲ್ಲ ನಾನು ಸಣ್ಣದು, ಯಾರಿಗೂ ಗೊತ್ತಿದ್ದಿಲ್ಲ. ಇವಾಗ 18 ವರ್ಷ ಮೇಲ್ಪಟ್ಟು ನಾವು ಸಾಗಿಸಿದ್ವಿ. ಭಾರಿ ಜೋರಾಗಿ ಜಾತ್ರೆ ಐತೆ. ಎಲ್ಲ ನಮ್ಮ ಗ್ರಾಮದಾಗ ಎಲ್ಲರೂ ಹಿಂದೆ ತಾಯಿ ಮಕ್ಕಳಾಗಿ ಭಾಳ ಗರ್ಭಾರ್ತಿಯನ್ನು ಮಾಡ್ತಿದ್ವಿ. ದುರ್ಗಾಂಬಿಕೆ ದೇವಸ್ಥಾನನ ಇವತ್ತು ನಾವು ನಿರ್ಮಾಣ ಮಾಡಿ ಜಾತ್ರೆ ಮಾಡೋಕ್ಕೆ ಸಿದ್ಧವಾಗಿದೆ ಅಂತೇಳಿ 4 ಮಾತ್ರ ಅವಕಾಶ ಕೊಟ್ಟಂತ ನಿಮಗೆಲ್ಲ ವಂಶ ಜೈ ಪಂಚಾಯತಿ ಮೆಂಬರು ಉಪಾಧ್ಯಕ್ಷರು ಆಗಿದ್ದೆ. ಇದು ರಾಜೀನಾಮೆ ಕೊಟ್ಟಿದ್ದೀನಿ. ಇದು 18 ವರ್ಷ 20 ವರ್ಷದ ಜಾತ್ರೆ. ಸಾಂಗವಾಗಿ ನಮ್ಮ ಗ್ರಾಮಸ್ಥರು, ನಮ್ಮ ಏಕೈದಲ್ಲಿ ಇರೋ ಗ್ರಾಮಸ್ಥರು, ನಮ್ಮ ಊರಿನ ಮುಖಂಡರು ಸಾಂಗವಾಗಿ ನಡೆಸ್ಕೊಡ್ಬೇಕಂತ ಕೇಳಿಕೊಡ್ತೀನಿ. ಲೈಟ್ಗಳು, ಬೆಳಕುಗಳು ಎಲ್ಲ ಮಾಡಿಸಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಸಕ್ಕೆ ಏನೂ ತೊಂದರೆ ಇಲ್ಲ. ಸಾಂಗವಾಗಿ ನಡೆಸ್ಕೊಡ್ಬೇಕಂತ ಕೇಳಿಕೊಡ್ತೀನಿ.